ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎವ್ರಿ ಒನ್ ಈಸ್ ಡೂಯಿಂಗ್ ಗ್ರೇಟ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎವ್ರಿ ಒನ್ ಈಸ್ ಡೂಯಿಂಗ್ ಗ್ರೇಟ್. ಸೊ ನಾವು ಮಾರ್ಚ್ ತಿಂಗಳ ರೀಡಿಂಗ್ನ ಮಾಡೋಣ. ಫಸ್ಟಿಗೆ ಮಾರ್ಚ್ನ ಡಿಕ್ಲೇರ್ ಮಾಡಿಬಿಡೋಣ. ನನ್ನ ಪ್ರಕಾರ ಮಾರ್ಚ್ನ ನಾನು ಮೆಮೊರೇಬಲ್ ಮಾರ್ಚ್ ಅಂತ ಡಿಕ್ಲೇರ್ ಮಾಡ್ಕೋತಾ ಇದ್ದೀನಿ. ಯಾರಾದರೂ ಹೊಸದಾಗಿ ನನ್ನ ವೀಡಿಯೋಸ್ನ ನೋಡ್ತಾ ಇದ್ರೆ ಏನಿದು ಡಿಕ್ಲರೇಷನ್ ಅನ್ನೋದಾದರೆ, ನಿಮಗೆ ಈ ವಿಡಿಯೋ ಎಂಡಲ್ಲಿ ನಾನು ಒಂದು ವಿಡಿಯೋನ ಹಾಕ್ತೀನಿ. ನೀವು ಅದರಲ್ಲಿ ನೋಡ್ಕೋಬಹುದು ನಾವು ಯಾವ ರೀತಿ ಫಸ್ಟ್ ಆಫ್ ಎವ್ರಿ ಮಂತ್ ನಾವು ಡಿಕ್ಲೇರ್ ಮಾಡಬೇಕು, ಅದರಿಂದ ಏನು ಉಪಯೋಗ ಅಂತ. ಆ್ಯಂಡ್ ಒನ್ ಆಫ್ ಮೈ ಸಬ್ಸ್ಕ್ರೈಬರ್ ಒಂದು ಸಕ್ಸಸ್ ಸ್ಟೋರಿ ಕೂಡ ಶೇರ್ ಮಾಡಿದ್ದಾರೆ. ಅವರು ಫೆಬ್ರವರಿಯಲ್ಲಿ ಅವರ ಮಂತನ್ನು ಡಿಕ್ಲೇರ್ ಮಾಡಿದ್ರಂತೆ. ಅದರಿಂದ ಅವ್ರಿಗೆ ಮೊಬೈಲ್ನ ಮ್ಯಾನಿಫೆಸ್ಟ್ ಮಾಡ್ಕೊಂಡಿದ್ದಾರೆ ಅಂತ ಅನ್ಕೋತೀನಿ. ಸೊ ಅದನ್ನು ನಾನು ಸ್ಕ್ರೀನ್ಶಾಟನ್ನು ಹಾಕ್ತೀನಿ, ನೀವು ನೋಡ್ಬೋದು ಅವ್ರ ಸಕ್ಸಸ್ ಸ್ಟೋರಿನ. ಸೊ ನೀವು ಆ ವಿಡಿಯೋ ನೋಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಹೋಗಿ ನೋಡಿ. ಈ ವಿಡಿಯೋ ಎಂಡಲ್ಲಿ ಆ ವಿಡಿಯೋ ಸಿಗುತ್ತೆ. ನಿಮ್ಮ ತಿಂಗಳನ್ನು ನೀವು ಡಿಕ್ಲೇರ್ ಮಾಡ್ಕೊಳ್ಳಿ. ಸೊ ಕಮಿಂಗ್ ಬ್ಯಾಕ್, ದಿಸ್ ವಿಲ್ ಬಿ ಅ ಜನರಲ್ ಗೈಡೆನ್ಸ್. ಪ್ಲೀಸ್ ಟೇಕ್ ವಾಟ್ ರೆಸೊನೇಟ್. ಇವತ್ತು ನಾನು ದಿ ಯೂನಿವರ್ಸ್ ಹ್ಯಾಸ್ ಯುವರ್ ಬ್ಯಾಕ್ ಅನ್ನೋ ಕಾರ್ಡನ್ನು ತೊಗೊಂಡಿದ್ದೀನಿ. ಹಾಗೆ ಒಂದು ಟ್ಯಾರೋ, ಒಂದು ಏಂಜಲ್ ಮೆಸೇಜ್. ಸೊ ಇದು ಲವ್, ಇದು ಹೆಲ್ತ್, ಇದು ಮನಿ ಆರ್ ಜಾಬ್, ನಿಮಗೆ ಏನು ಸೂಟಬಲ್ ಇದೆ ಅದನ್ನು ನೀವು ಕನ್ಸಿಡರ್ ಮಾಡ್ಬೋದು. ಓಕೆ, ಸೊ ಹಾಗೆ ನಮ್ಮದು ಆ್ಯಸ್ ಆಲ್ವೇಸ್ ಪೆಂಡುಲಮ್ ರೀಡಿಂಗ್ ಎಟ್ ದ ಎಂಡ್, ಎಸ್ ಆರ್ ನೋಗೆ ನಾವು ಪೆಂಡುಲಮ್ ರೀಡಿಂಗ್ನ ಮಾಡ್ತೀವಿ. ಆ್ಯಂಡ್ ಕೆಲವ್ರಿಗೆ ಮಾರ್ಚಲ್ಲಿ ಬರ್ಡೇ ಇರುತ್ತೆ. ಸೊ ಬರ್ಡೇ ರೀಡಿಂಗ್ ಕೂಡ ಮಾಡೋಣ. ಬರ್ಡೇ ರೀಡಿಂಗಲ್ಲಿ ಒಂದು ಏಂಜಲ್ ಮೆಸೇಜನ್ನು ತೆಗಿತೀನಿ. ಯೂನಿವರ್ಸ್ ಕಡೆಯಿಂದ ಏನು ಮೆಸೇಜ್ ಇದೆ ಅಂತ ಒಂದು ಏಂಜಲ್ ಮೆಸೇಜ್. ಸೊ ಯಾರು ಬರ್ಡೇ ಮಾರ್ಚಲ್ಲಿದೆ ಅವ್ರಿಗೆಲ್ಲ ಹ್ಯಾಪಿ ಬರ್ಡೇ ನನ್ನ ಕಡೆಯಿಂದ. ಮೇ ಯೂನಿವರ್ಸ್ ಬ್ಲೆಸ್ ಯು ಆಲ್. ಯಾರ್ಯಾರ್ದು ಬರ್ಡೇ ಇದೆ ಹ್ಯಾಪಿಯಾಗಿರಿ, ಯಾರ್ದು ಆ್ಯನಿವರ್ಸರಿ ಇದೆ, ಒಟ್ಟು ನಿಮ್ದು ಏನು ಸೆಲೆಬ್ರೇಷನ್ ಇದ್ರೂ ಅದಕ್ಕೆ ನೀವು ಆ ಕಾರ್ಡನ್ನು ಚೂಸ್ ಮಾಡ್ಕೋಬಹುದು. ಆ ಒಂದು ಸೀರೀಸ್ನ ನೋಡ್ಬೋದು, ನಿಮಗೆ ಮೆಸೇಜ್ ಇರುತ್ತೆ. ಸೊ ನನ್ನ ಕಡೆಯಿಂದ ವಿಶಸ್ ನಿಮಗೆಲ್ಲ ಎಲ್ಲ ಒಳ್ಳೆಯದಾಗಲಿ, ನೀವು ಅಂದ್ಕೊಂಡಿದ್ದು ಎಲ್ಲ ಸಕ್ಸಸ್ ಆಗಲಿ, ಎಲ್ಲರಿಗೂ ಎಲ್ಲದೂ ಸಕ್ಸಸ್ ಆಗಲಿ. ಬಟ್ ಇವ್ರಿಗೊಂದು ಸ್ವಲ್ಪ ಸ್ಪೆಷಲ್ ವಿಶ್ ಆ್ಯಸ್ ಇಟ್ ಇಸ್ ಅ ಸ್ಪೆಷಲ್ ಮಂತ್ ಫಾರ್ ದೆಮ್. ಓಕೆ, ಸೊ ಎಸ್, ಕಮಿಂಗ್ ಬ್ಯಾಕ್, ಬರ್ಡೇ ರೀಡಿಂಗ್ನ ನಾನು ಎಂಡಲ್ಲಿ ಮಾಡ್ತೀನಿ. ಸೊ ಯಾರ್ದು ಯಾರ್ದು ಆ್ಯನಿವರ್ಸರಿ ಅಥವಾ ಬರ್ಡೇ ಅಥವಾ ನಿಮ್ದು ಏನಾದರೂ ಪರ್ಟಿಕ್ಯುಲರ್ ಮಂತ್ ಆಗಿದ್ದರೆ ಇದು ಅವರು ಲಾಸ್ಟಲ್ಲಿ ನೋಡ್ಬೋದು. ಓಕೆ, ಫಸ್ಟ್ ಈ ಮಂತ್ ನಿಮಗೆ ಲವ್ ಮ್ಯಾಟರ್ ಅಥವಾ ರಿಲೇಷನ್ಶಿಪ್ ಮ್ಯಾಟರ್ಲಿ ಹೇಗಿರುತ್ತೆ ಅಂತ ನೋಡೋಣ. ಫಸ್ಟು ನಾನು ಟ್ಯಾರೋನ ತೊಗೋತೀನಿ. ಲವರ್ಸ್, ವಾವ್, ಗ್ರೇಟ್ ಕಾರ್ಡ್ ಆಫ್ ಕೋರ್ಸ್ ಅಲ್ವಾ. ಲವರ್ಸ್ ಕಾರ್ಡ್ ಬಂದಿದೆ. ಇಟ್ಸ್ ಅ ಮಂತ್ ಫಾರ್ ರೀಕನ್ಸಿಲೇಷನ್. ಯಾರಾದರೂ ರೀಕನ್ಸಿಲೇಷನ್ಗೆ ವೆಯ್ಟ್ ಮಾಡ್ತಾ ಇದ್ದರೆ ಅಥವಾ ಏನು ಲೈಕ್ ಜೊತೆಲೇ ಇದ್ದು ಕೂಡ ನಿಮ್ಮ ಮಧ್ಯ ಅಷ್ಟು ಚೆನ್ನಾಗಿಲ್ಲ ರಿಲೇಷನ್ಶಿಪ್ ಅನ್ನೋರು, ಈ ಮಂತ್ ಪರ್ಫೆಕ್ಟ್ ಮಂತ್. ಯಾವುದಕ್ಕೂ ನೀವು ವರಿ ಮಾಡೋ ಅವಶ್ಯಕತೆ ಇಲ್ಲ. ಆ್ಯಂಡ್ ಎನಿ ಟೈಮ್ ಚೇಂಜಸ್ ಕೂಡ ಆಗಬಹುದು. 4ನೇ ತಾರೀಕು, ಮಾರ್ಚ್ 4ನೇ ತಾರೀಕು ಮೇಲೆ ತುಂಬ ಡ್ರಾಸ್ಟಿಕ್ ಚೇಂಜಸ್ನ ನೀವು ನೋಡಬಹುದು ನಿಮ್ಮ ರಿಲೇಷನ್ಶಿಪ್ಪಲ್ಲಿ. ಡ್ರಾಸ್ಟಿಕ್ ಚೇಂಜಸ್ ಅಂದರೆ ಸಡನ್ ಬದಲಾವಣೆಗಳನ್ನ ನೀವು ನೋಡಬಹುದು ನಿಮ್ಮ ರಿಲೇಷನ್ಶಿಪ್ಪಲ್ಲಿ. ತುಂಬ ಒಳ್ಳೆ ಟೈಮ್ ಬರಲಿದೆ ನಿಮ್ಮದು ರಿಲೇಷನ್ಶಿಪ್ಗೆ. ಈ ಮಂತ್ ಮಾತ್ರ ತುಂಬ ಚೆನ್ನಾಗಿದೆ ನಿಮ್ಮ ರಿಲೇಷನ್ಶಿಪ್ಪು. ಎಲ್ಲದೂ ಹೀಲ್ ಆಗುತ್ತೆ. ಬರೀ ರಿಲೇಷನ್ಶಿಪ್ ಅಂದರೆ ಗಂಡ ಹೆಂಡತಿ ಅಥವಾ ಲವರ್ಸ್ ಅಂತ ಅಲ್ಲ, ಯಾವುದೇ ಒಂದು ರಿಲೇಷನ್ಶಿಪ್ ನಿಮ್ಗೆ ಹಾಳಾಗಿದ್ದರೂ ಕೂಡ ಅದು ಹೀಲ್ ಆಗುವಂಥ ಸಾಧ್ಯತೆ ತುಂಬ ಅಂದರೆ ತುಂಬ ಇದೆ. ಓಕೆ, ಏಂಜಲ್ಸ್ ಕಡೆಯಿಂದ ನೋಡೋಣ. ಇಂಪ್ರೂವಿಂಗ್ ಹೆಲ್ತ್ ಅಂತ ಬರ್ತಾ ಇದೆ. ಓಕೆ, ರಿಲೇಷನ್ಶಿಪ್ಪಲ್ಲಿ ಇಂಪ್ರೂವಿಂಗ್ ಹೆಲ್ತ್ ಅಂತ ಏಂಜಲ್ಸ್ ಕೊಡ್ತಾ ಇದ್ದಾರೆ ಅಂತ ಅಂದರೆ ನನಗನ್ಸುತ್ತೆ ನೀವೆಲ್ಲ ತುಂಬ ಯೋಚನೆ ಮಾಡಿ ನಿಮ್ಮ ಆರೋಗ್ಯನೇ ಕೆಡಿಸ್ಕೊಂಡು ಬಿಟ್ಟಿದ್ದೀರಾ ಅನಿಸುತ್ತೆ. ಅಥವಾ ಸರಿಗೆ ನಿದ್ದೆ ಮಾಡದೇ ಇರಬಹುದು, ಅಥವಾ ಏನೋ ಲೈಕ್ ತುಂಬ ಆ್ಯಂಗ್ಸೈಟಿ, ಡಿಪ್ರೆಷನ್ ಈ ರೀತಿಯಾಗಿ ಹೋಗಿರಬಹುದು ಆದಷ್ಟು ಜನ. ಅಥವಾ ತುಂಬ ಮನಸ್ಸಿಗೆ ಹಚ್ಕೊಂಡು ಹೆಡ್ಡೇಕ್ ಬರೋದು, ಅಥವಾ ಮೊಬೈಲ್ನೇ ನೋಡಿ ಲೈಕ್ ಮೊಬೈಲ್ ಅಡಿಕ್ಷನ್ ಆಗಿಬಿಡ್ತೀವಿ ನಾವು ಈ ಟೈಮಲ್ಲಿ ಅಲ್ವಾ. ಲೈಕ್ ನಮ್ಗೆ ಯಾರಾದರೂ ನಮ್ಮ ಜೊತೆಗಿಲ್ಲ ಅಂದರೆ ನಮ್ಗೆ ಇವಾಗ ರೀಸೆಂಟ್ ಡೇಸಲ್ಲಿ ನಡೀತಿರೋದೇನು ಮೊಬೈಲ್ ಅಡಿಕ್ಷನ್. ಸೊ ಆ ರೀತಿ ಮೊಬೈಲ್ ಅಡಿಕ್ಷನ್ ಆಗಿರೋ ಚಾನ್ಸಸ್ ಕೂಡ ಹೈ ಇದೆ ಅನಿಸುತ್ತೆ. ಬಟ್ ಈ ಮಂತು ಲವರ್ಸ್ ಕಾರ್ಡ್ ಇರೋದ್ರಿಂದ ನೀವೆಲ್ಲ ರೀಕನ್ಸೈಲ್ ಆಗೋದ್ರಿಂದ ಇಂಪ್ರೂವಿಂಗ್ ಹೆಲ್ತ್ ಕೂಡ ಇಂಪ್ರೂವೈಸ್ ಆಗ್ತಾ ಇದೆ. ಓಕೆ, ಸೊ ಹೆಲ್ತ್ ಕೂಡ ಇಂಪ್ರೂವ್ ಆಗುತ್ತೆ. ನಿಮ್ಮದು ಲವರ್ಸ್ ಕಾರ್ಡ್ ಬಂದಿರೋದ್ರಿಂದ 100% ರೀಕನ್ಸಿಲೇಷನ್ ಕೂಡ ಇದೆ. ಓಕೆ, ಸೊ ಈಗ ನಮ್ಮ ಯೂನಿವರ್ಸ್ ಕಡೆಯಿಂದ ಏನು ಮೆಸೇಜ್ ಇದೆ ಅಂತ ನೋಡೋಣ. ಐ ಚೂಸ್ ಲವ್ ನೋ ಮ್ಯಾಟರ್ ವಾಟ್ ಅಂತ ಇದೆ. ಸೊ ನೀವು ತುಂಬ ಅಂದರೆ ತುಂಬ ಕಷ್ಟಪಟ್ಟಿದ್ದೀರಾ ಅಂತ ನನಗೆ ಅನ್ನಿಸ್ತಾ ಇದೆ. ಲೈಕ್ ಇವಾಗ
ಹಿಂದೆ ಏನು ಇಷ್ಟು ದಿನಗಳಿತ್ತಲ್ವ ಅಲ್ಲೆಲ್ಲ ಕೂಡ ನೀವು ತುಂಬಾ ಮ್ಯಾನಿಫೆಸ್ಟ್ ಮಾಡಿದ್ದೀರಾ, ಅಥವಾ ತುಂಬ ಏಂಜಲ್ ನಂಬರ್ಸ್ನ ಯೂಸ್ ಮಾಡಿದ್ದೀರಾ, ಅಥವಾ ಏಂಜಲ್ ನಂಬರ್ಸ್ನ ನೋಡ್ಕೋತಿದ್ದೀರಾ. ಲೈಕ್ ಲಾ ಆಫ್ ಅಟ್ರಾಕ್ಷನ್ ಮ್ಯಾನಿಫೆಸ್ಟೇಷನ್ನ ತುಂಬ ಉಪಯೋಗಿಸ್ಬಿಟ್ಟಿದ್ದೀರಾ. ಸೊ ನೀವೇ ಹೇಗೆ ಅಂತ ಹೇಳಿದ್ರೆ, ಏನಾದರೂ ಆಗಲಿ ನಾನು ಲವ್ನಷ್ಟೇ ಚೂಸ್ ಮಾಡೋದು ಅಂತ ಹೇಳಿ ಚಟಕ್ಕೆ ಬಿದ್ದು ಮಾಡಿದ್ದೀರಾ ಅಂತ ಅನಿಸುತ್ತೆ. ಸೊ ನಿಮ್ಮ ಈ ಒಂದು ಕಷ್ಟ ಅಥವಾ ನಿಮ್ಮ ಈ ಒಂದು ಶ್ರಮ ಏನಿದೆ ಅದು ಈ ಮಂತು ನಿಮಗೆ ಫಲ ಕೊಡಲಿದೆ. ಓಕೆ, ದಿಸ್ ಇಸ್ ವೆರಿ ಜನರಲ್ ಗೈಡೆನ್ಸ್, ಪ್ಲೀಸ್ ಟೇಕ್ ವಾಟ್ ರೆಸೊನೇಟ್. ಆ್ಯಂಡ್ ಪರ್ಸ್ನಲ್ ಗೈಡೆನ್ಸ್ಗೆ ಅಫ್ಕೋರ್ಸ್ ನಾನು ಕಾಂಟ್ಯಾಕ್ಟ್ ಮಾಡಬಹುದು, ಬಟ್ ಮೋಸ್ಟ್ ಆಫ್ ದ ಟೈಮ್ ನನ್ನ ಜನರಲ್ ಗೈಡೆನ್ಸು ತುಂಬ ಜನಕ್ಕೆ ರೆಸೊನೇಟ್ ಆಗಿದೆ. ಐ ಆಮ್ ಹ್ಯಾಪಿ ಫಾರ್ ದ್ಯಾಟ್. ಇನ್ನೂ ಒಂದು ಏನು ಹೇಳಬೇಕು ಅಂತ ಹೇಳಿದ್ರೆ, ನಿಮ್ಮಿಂದ ಯಾರಾದರೂ ಪರ್ಸನ್ ದೂರ ಹೋಗ್ತಿದ್ದಾರೆ ಅಂದರೆ ಅದನ್ನು ಯೂನಿವರ್ಸೇ ಮಾಡ್ತಾ ಇದ್ದಾರೆ, ಅರ್ಥ ಮಾಡ್ಕೊಳ್ಳಿ. ಓಕೆನಾ? ಸೊ ನೀವು ಎಷ್ಟು ಮಾಡಿದೆ ನನಗಾಗಲಿಲ್ಲ, ಎಷ್ಟು ಮಾಡಿದೆ ಸರಿ ಹೋಗಲಿಲ್ಲ, ಬಿಕಾಸ್ ಯೂನಿವರ್ಸಿಗೆ ಗೊತ್ತಿದೆ ಇವ್ರು ರೈಟ್ ಪರ್ಸನ್ ಅಲ್ಲ ಅಂತ. ನಿಮ್ಮನ್ನು ಪ್ರೀತಿಸೋದಕ್ಕಿಂತ ನೀವು ಯಾರನ್ನು ಪ್ರೀತಿಸ್ತೀರ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನನ್ನ ಕಮ್ಯುನಿಟಿ ಅಂದರೆ ವಾಟ್ಸಪ್ದು ಕಮ್ಯುನಿಟಿ ಇದೆ ಅಲ್ವಾ, ಅದರಲ್ಲಿ ಜಾಯ್ನ್ ಆಗಿರೋರಿಗೆ ಗೊತ್ತು. ನಾನು ರೀಸೆಂಟಾಗಿ ಒಂದು ವಿಡಿಯೋನ ಹಾಕಿದ್ದೆ. ನಾವು ಪ್ರೀತಿಸೋದಕ್ಕಿಂತ ನಮ್ಮನ್ನು ಯಾರು ಪ್ರೀತಿಸ್ತಾರೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ಅದು ಮೋಸ್ಟ್ಲಿ ಸಿಪಾಯಿ ಮೂವಿದಿರಬಹುದು ನನಗನ್ಸೋದು. ಐ ಡೋಂಟ್ ರಿಮೆಂಬರ್ ಯಾವ ಮೂವಿ ಏನು ಅಂತ, ಬಟ್ ಸೌಂದರ್ಯಂಗೆ ಅವ್ರ ಫ್ರೆಂಡ್ ಹೇಳೋದು, ಅಂದರೆ ಆ್ಯಕ್ಟರ್ ಸೌಂದರ್ಯ ಅವರು ತೀರ್ಕೊಂಡ್ರಲ್ಲ, ಅವರಿಗೆ ಅವ್ರ ಫ್ರೆಂಡ್ ಹೇಳೋದು ಇದು. ನಾವು ಯಾರನ್ನ ಪ್ರೀತಿಸ್ತೀವಿ ಅಂದರೆ ಲೈಕ್ ಸುಮ್ಮನೆ ವ್ಯಾಮೋಹಕ್ಕೆ ಬಿದ್ದು ಹಳ್ಳಕ್ಕೆ ಬೀಳೋದಕ್ಕಿಂತ ನಮ್ಮನ್ನು ಪ್ರೀತಿಸೋರನ್ನ ನಾವು ಪ್ರೀತಿಸಿ ಮದುವೆ ಆದರೆ ಪ್ರೀತಿಯ ನೆರಳಲ್ಲಿ ನಾವು ಆರಾಮಾಗಿರ್ಬೋದು ಅಂತ ಅವರು ತುಂಬ ಚೆನ್ನಾಗಿ ಕನ್ವೆ ಮಾಡ್ತಾರೆ. ಸೊ ಯಾರಾದರೂ ಆ ವಿಡಿಯೋನ ನೋಡಿಲ್ಲ ಅಂದರೆ ಐ ಡೋಂಟ್ ನೋ ಹೇಗೆ ಶೇರ್ ಮಾಡಬೇಕಿಲ್ಲಿ ಅಂತ. ಬಟ್ ಕಾಪಿರೈಟ್ ಇಶ್ಯೂ ಆಗಿಬಿಡುತ್ತೆ ನಾನು ಇದರಲ್ಲಿ ಹಾಕ್ಬಿಟ್ರೆ, ಸೊ ಐ ಕಾಂಟ್ ಡೂ ದ್ಯಾಟ್. ಬಟ್ ನನ್ನ ಸ್ಟೇಟಸಲ್ಲಿ, ವಾಟ್ಸಪ್ ಸ್ಟೇಟಸಲ್ಲಿ ಮತ್ತು ಕಮ್ಯುನಿಟಿಯಲ್ಲಿ ನಾನು ಹಾಕಿದ್ದೆ. ಅದನ್ನು ನೋಡಿ ತುಂಬ ಜನನೂ ಹೌದು ಮೇಡಮ್ ಕರೆಕ್ಟ್ ಅಂತ ಹೇಳಿದ್ರು. ಸೊ ದ್ಯಾಟ್ ಈಸ್ ಹೌ ಇಟ್ ಈಸ್. ಆ್ಯಕ್ಚುಲಿ ದಟ್ ಈಸ್ ವೆರಿ ವೆರಿ ಟ್ರೂ. ನಿಮ್ಮಿಂದ ದೂರ ಹೋಗ್ತಿದ್ದಾರೆ, ನೀವು ಎಷ್ಟು ಮಾಡಿದ್ರೂ ಅವ್ರು ಬರ್ತಾ ಇಲ್ಲ ಅಂದರೆ ಅಲ್ಲಿಗೆ ನೀವು ತಿಳ್ಕೊಬೇಕು, ಹೀ ಈಸ್ ನಾಟ್ ಅ ರೈಟ್ ಪರ್ಸನ್, ಶೀ ಈಸ್ ನಾಟ್ ಅ ರೈಟ್ ಪರ್ಸನ್, ಯು ಡಿಸರ್ವ್ ಬೆಟರ್ ಅಂತ. ನಿಮಗೆ ಇನ್ನು ನಿಮ್ಮನ್ನು ಚೆನ್ನಾಗಿ ನೋಡ್ಕೊಳೋರು ಸಿಗ್ತಾರೆ. ಸಿ ಯಾವಾಗಲೂ ನಾವು ಹ್ಯಾಪಿಯಾಗಿ ಯಾವಾಗ ಇರ್ತೀವಿ ಹೇಳಿ, ನಮ್ಮನ್ನು ಯಾರು ಚೆನ್ನಾಗಿ ನೋಡ್ಕೋತಾರೆ ಆವಾಗ. ನಾವೇ ನೋಡ್ಕೋತಾ ಇದ್ದರೆ ನಮ್ಗೆ ಒಂದು ಸರ್ಟನ್ ಪಾಯಿಂಟ್ ಆಫ್ ಟೈಮಲ್ಲಿ ಎಷ್ಟಂತ ಮಾಡಬೇಕಪ್ಪ, ಎಷ್ಟಂತ ಮಾಡಲಿ ನಾನು ಅನ್ನೋ ಒಂದು ಮೆಂಟಾಲಿಟಿ ಬಂದುಬಿಡುತ್ತೆ. ಅದೇ ನಮ್ಮನ್ನು ಯಾರಾದರೂ ಚೆನ್ನಾಗಿ ನೋಡ್ಕೋತಾ ಇದ್ದರೆ ಇನ್ನು ಪ್ರೀತಿ ಜಾಸ್ತಿ ಆಗುತ್ತೆ. ನೀವು ಅವಾಗ ರಿಟರ್ನ್ ಪ್ರೀತಿ ಕೊಡ್ತೀರಾ, ಆವಾಗ ಅವ್ರಿಗೂ ಬೇಜಾರಾಗೋದಿಲ್ಲ. ಗೊತ್ತಾಯ್ತಲ್ವ ನನ್ನ ಪಾಯಿಂಟು? ಸೊ ಇದು ನಿಮ್ಮ ಈ ಮಂತ್. ಎನಿವೇಸ್ ರೀಕನ್ಸಿಲೇಷನ್ ಆಗೋರಿಗೆ 100% ರೀಕನ್ಸಿಲೇಷನ್ ಆಗುತ್ತೆ. ಆ್ಯಸ್ ಐ ಟೋಲ್ಡ್, ಇಟ್ ಈಸ್ ವೆರಿ ಜನರಲ್ ಗೈಡೆನ್ಸ್. ಹೆಲ್ತ್ ಬಗ್ಗೆ ನೋಡೋಣ. ನೈಟ್ ಆಫ್ ಸ್ವಾಟ್ಸ್ ಇದೆ, ಆ್ಯಂಡ್ ಟ್ರಸ್ಟ್ ಮತ್ತು ಯೂನಿವರ್ಸ್ ಕಡೆಯಿಂದ ಏನು ಮೆಸೇಜ್ ಇದೆ, ಜಾಯ್ ಇಸ್ ದ ಅಲ್ಟಿಮೇಟ್ ಕ್ರಿಯೇಟರ್. ಸೊ ಹೆಂಗೆ ಅಂತ ಹೇಳಿದ್ರೆ, ನೀವು ಲೈಕ್ ಹೊಡೆದಾಡ್ತಿದ್ದೀರಾ, ತುಂಬ ಟೆನ್ಷನ್ ತೊಗೊಳ್ತಿದ್ದೀರಾ, ಹೆಲ್ತ್ ಬಗ್ಗೆ ಗಮನನೇ ಕೊಡ್ತಾ ಇಲ್ಲ. ಈ ಮಂತು ಅಷ್ಟೇ ನೀವು ಜಾಸ್ತಿ ಗಮನ ಕೊಡಲ್ಲ ಹೆಲ್ತ್ ಬಗ್ಗೆ. ಬಟ್ ಏನು ಗೊತ್ತಾ, ಯೂನಿವರ್ಸನ್ನು ಟ್ರಸ್ಟ್ ಮಾಡಿ, ಏಂಜಲ್ಸನ್ನು ಟ್ರಸ್ಟ್ ಮಾಡಿ. ತುಂಬ ಜನಕ್ಕೆ ಹೆಲ್ತ್ ಇಶ್ಯೂಸ್ ಸ್ಟಾರ್ಟ್ ಆಗ್ತಾ ಇದೆ ಅಂತ ನನಗೆ ಗೊತ್ತಾಗ್ತಾ ಇದೆ. ಬಟ್ ನಮ್ಮ ರಿಲೇಷನ್ಶಿಪ್ ರೀಡಿಂಗಲ್ಲಿ ಇಂಪ್ರೂವಿಂಗ್ ಹೆಲ್ತ್ ಅಂತ ಬಂದಿದೆ. ಇಂಪ್ರೂವ್ ಆಗುತ್ತೆ, ಬಟ್ ಸ್ಟಿಲ್ ನೀವು ಅದ್ರ ಕಡೆ ಗಮನ ಕೊಡ್ತಾ ಇಲ್ಲ. ಆದರೆ ಈ ಮಂತ್ ನೀವು ಕೊಡೋದು ತುಂಬ ಇಂಪಾರ್ಟೆಂಟ್ ಆಗಿದೆ. ಸೊ ಜಾಯ್ ಇಸ್ ದ ಅಲ್ಟಿಮೇಟ್ ಕ್ರಿಯೇಟರ್ ಅಂತ ಯೂನಿವರ್ಸ್ ಯಾಕೆ ಹೇಳ್ತಾ ಇದ್ದಾರೆ ಅಂದರೆ, ಅಫ್ಕೋರ್ಸ್ ನೀವು ನೋಡಿ, ಜೀವನದಲ್ಲಿ ಸಂತೋಷವಾಗಿದ್ದರೆ ನಮಗೆ ಹೆಲ್ತ್ ಇಶ್ಯೂಸೇ ಬರೋದಿಲ್ಲ. ಬಿಕಾಸ್ ನಾವು ಸಂತೋಷವಾಗಿದ್ದಾಗ ನಾವೇನು ಮಾಡಿಬಿಡ್ತೀವಿ, ನಮಗೆ ಇಷ್ಟ ಬಂದಿದ್ದನ್ನು ತಿಂತೀವಿ, ಕರೆಕ್ಟ್ ಟೈಮಿಗೆ ಊಟ ಮಾಡ್ತೀವಿ, ಕರೆಕ್ಟ್ ಟೈಮಿಗೆ ನಿದ್ದೆ ಮಾಡ್ತೀವಿ, ಎಲ್ಲ ಕರೆಕ್ಟಾಗಿರುತ್ತೆ ಪ್ರಾಸೆಸ್ಸು. ಅದೇ ನಾವು ದುಃಖದಲ್ಲಿ ಇದ್ದಾಗ ಅಥವಾ ನಮ್ಮ ಲೈಫಲ್ಲಿ ಜಾಯ್ ಅಂದರೆ ಏನು, ಖುಷಿ, ಸಂತೋಷ, ನೆಮ್ಮದಿ ಅಂತ ಬರೋದಿಲ್ಲ, ಬಟ್ ಲೈಕ್ ಜಾಯ್ ಅಂತ ಅಂದರೆ ಫುಲ್ ಆನಂದವಾಗಿರೋದು, ರೈಟ್? ಜಾಯ್ಫುಲ್ ಆಗಿರೋದಲ್ವಾ? ಸೊ ಅದು ಅಂತ ಬಂದಾಗ ಜಾಯ್ ಇಸ್ ಅ ಅಲ್ಟಿಮೇಟ್ ಕ್ರಿಯೇಟರ್. ಆ ಜಾಯ್ ಇದ್ದರೆ ನಿಮ್ಮ ಜೀವನದಲ್ಲಿ ಅದಕ್ಕಿಂತ ಮಿಕ್ಕಿದ್ದೇನೂ ಇಲ್ಲ ಅಲ್ವಾ? ಸಂತೋಷವಾಗಿರೋದಕ್ಕಿಂತ ಮಿಗಿಲಾದದ್ದು ಏನಿದೆ? ಸೊ ಸಂತೋಷವಾಗಿದ್ದಾಗ ಆಟೋಮೆಟಿಕಲಿ ನೀವು ನಿಮ್ಮ ಆರೋಗ್ಯನ ಇಂಪ್ರೂವ್ ಮಾಡ್ಕೋತೀರಾ. ಸೊ ಜಾಯ್ ಹುಡ್ಕೋದು ನಿಮ್ಮ ಕೆಲಸ. ಓಕೆ, ಸಣ್ಣ ವಿಷಯದಲ್ಲೂ ನಂಬಿಕೆ ಇಡಬೇಕು. ದಟ್ ಈಸ್ ವಾಟ್ ಟ್ರಸ್ಟ್ ಈಸ್. ಟ್ರಸ್ಟ್ ಮಾಡಬೇಕು, ನಂಬಿಕೆ ಇಡಬೇಕು, ಖುಷಿಯಾಗಿರಬೇಕು, ಸಂತೋಷವಾಗಿರಬೇಕು. ಆವಾಗ ನಿಮ್ಮ ಆರೋಗ್ಯ ಇಂಪ್ರೂವ್ ಆಗ್ತಾ ಬರುತ್ತೆ. ಸೊ ಕುಂಜಿತ ಪಾದಂ ಶರಣಂ ಅಂತ ನಾನು ಏನು ಮಂತ್ರ ಕೊಟ್ಟಿದ್ದೀನಿ ಅದು ತುಂಬ ಜನ ಯೂಸ್ ಮಾಡ್ಕೊಂಡಿದ್ರ. ಐ ಆಮ್ ವೆರಿ ಥ್ಯಾಂಕ್ಫುಲ್ ಫಾರ್ ದ್ಯಾಟ್. ಅದರದ್ದು ಏನು
ತುಂಬ ಜನ ಅದ್ರದ್ದು ಸಕ್ಸಸ್ ಸ್ಟೋರಿ ಶೇರ್ ಮಾಡಿರೋದು ನೋಡಿದ್ರೆ ನನಗೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ. ಬಿಕಾಸ್ ಒಬ್ಬೊಬ್ರಿಗೆ ಜೀವನೇ ಉಳಿದಿದೆ ಅಂತ ಹೇಳಿದ್ರೆ ಲೈಕ್ ಒಂದು ದೊಡ್ಡ ಸಾಧನೆನೇ ನನಗದು. ಅದ್ರ ಜೊತೆ ಡೈಲಿ ಮಹಾಮೃತ್ಯುಂಜಯ ಮಂತ್ರನ ಹೇಳ್ಕೊಳ್ಳಿ. ಅಟ್ಲೀಸ್ಟ್ ಒಂದು 11 ಟೈಮ್ಸ್ ಆದರೂ ಮಹಾಮೃತ್ಯುಂಜಯ ಮಂತ್ರ ಹೇಳೋದು ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಅಂತ ಹೇಳ್ತೀನಿ ಕೇಳಿ. ಮಹಾಮೃತ್ಯುಂಜಯ ಮಂತ್ರನ ಯಾರಾದರೂ ತುಂಬ ಸೀರಿಯಸ್ ಆಗಿದ್ದಾಗಲೇ ಹೇಳಬೇಕಂತ ಏನಿಲ್ಲ. ದಿನ ಒಂದು 11 ಟೈಮ್ಸ್ ಆದರೂ ಅಟ್ಲೀಸ್ಟ್ ನೀವು ಜಪ ಮಾಡಬೇಕಾಗತ್ತೆ. ಓಂ ತ್ರಯಂಬಕಂ ಯಜಾಮಹೇ ಇದೆಯಲ್ಲ, ಅದೇ ಮಂತ್ರನೇ ಮಹಾಮೃತ್ಯುಂಜಯ ಮಂತ್ರ. ಅದು ನಿಮಗೆ ಗೂಗಲಲ್ಲಿ ಹುಡುಕಿದ್ರೂ ಸಿಗತ್ತೆ. ಅದನ್ನು ನೀವು ಹೇಳ್ಕೊಳ್ಳೋಕ್ಕೂ ಮುಂಚೆ ಒಂದು ಇಂಟೆನ್ಷನ್ನ ಸೆಟ್ ಮಾಡಿ. ನಾನು ಮತ್ತು ನನ್ನ ಕುಟುಂಬ ಎಲ್ಲರೂ ಆರೋಗ್ಯವಾಗಿರಲಿ ಅಂತ ಹೇಳಿ ಒಂದು 11 ಸಲ ಜಪ ಮಾಡಿದ್ರೂ ಕೂಡ ಸಾಕು. ಓಕೆ, ಯಾವುದೇ ರೀತಿ ದೊಡ್ಡ ದೊಡ್ಡ ಪ್ರಾಬ್ಲಮ್ಸ್ ಅಂತೂ ಡೆಫಿನೆಟ್ಲಿ ಬರಲ್ಲ. ಟ್ರೈ ಮಾಡ್ತೀರಾ ಅಲ್ವಾ? ಸೊ ಈ ಮಂತ್ ಎಲ್ಲ ಮಹಾಮೃತ್ಯುಂಜಯ, ಈ ಮಂತ್ ಅಲ್ಲ, ನೀವು ಯಾವಾಗೆಲ್ಲ ಆಗುತ್ತೆ ಅವಾಗೆಲ್ಲ ದಯವಿಟ್ಟು ಹೇಳ್ಕೊಳ್ಳಿ. ದಟ್ ಈಸ್ ವೆರಿ ವೆರಿ ಪವರ್ಫುಲ್ ಮಂತ್ರ ಅದು. ಮಹಾಮೃತ್ಯುಂಜಯ ಅದರಲ್ಲೇ ಇದೆ ಅಲ್ವಾ, ಆ ಒಂದು ಹೆಸರಲ್ಲೇ ಇದೆ ಏನು ಅಂತ ಹೇಳಿ. ಸೊ ಡೈಲಿ ಒಂದು 11 ಟೈಮ್ಸ್ ಚಾಂಟ್ ಮಾಡಿ. ಪೀರಿಯಡ್ಸ್ ಟೈಮಲ್ಲಿ ಚಾಂಟ್ ಮಾಡೋಕ್ಕೆ ಹೋಗಬೇಡಿ. ಆ್ಯಂಡ್ ಬೆಳಗ್ಗೆ 6 ಗಂಟೆಯಿಂದ 8 ಗಂಟೆ ಒಳಗೆ ಟೈಮಲ್ಲಿ ಅಥವಾ 10 ಗಂಟೆ ಒಳಗಡೆ ಚಾಂಟ್ ಮಾಡೋದ್ರಿಂದ ಇನ್ನೂ ಯೂಸ್ ಆಗುತ್ತೆ. ಅಥವಾ ಸಂಜೆ 6ರಿಂದ 8 ಒಳಗೆ ಚಾಂಟ್ ಮಾಡೋದ್ರಿಂದ ಕೂಡ ತುಂಬ ತುಂಬ ಯೂಸ್ಫುಲ್ ಇರುತ್ತೆ. ಓಕೆ, ಸೊ ಇನ್ನು ಮನಿ ಅಥವಾ ಬಿಸ್ನೆಸ್ ಅಥವಾ ಏನು ಮನಿ ಬಿಸ್ನೆಸ್ ಅಥವಾ ಜಾಬ್ ಬಗ್ಗೆ ಯಾರಿಗೇನು ಇಶ್ಯೂಸ್ ಇದೆ ನೋಡೋಣ. ಯಾರಿಗೇನು ಮೆಸೇಜ್ ಇದೆ ನೋಡೋಣ ಈ ಮಂತಿಗೆ. ಪೇಜ್ ಆಫ್ ಪೆಂಟಿಕಲ್ಸ್, ವೆರಿ ನೈಸ್. ಆ್ಯಂಡ್ ಪೀಸ್ಫುಲ್ ರೆಸಲ್ಯೂಷನ್. ಮತ್ತು ಐ ಆಲ್ವೇಸ್ ಟ್ರಸ್ಟ್ ದ ಡೈರೆಕ್ಷನ್ ಆಫ್ ದ ಯೂನಿವರ್ಸ್ ಆ್ಯಂಡ್ ಐ ನೋ ಐ ಆಮ್ ಬೀಯಿಂಗ್ ಗೈಡೆಡ್. ಓಕೆ, ಸೊ ಪೇಜ್ ಆಫ್ ಪೆಂಟಿಕಲ್ಸ್. ಈ ತಿಂಗಳು 100% ನಿಮಗೆ ಬರಬೇಕಾಗಿರೋ ದುಡ್ಡು ಬರುತ್ತೆ. ಆ್ಯಂಡ್ ಯಾರಿಗಾದ್ರೂ ನೀವು ದುಡ್ಡು ಕೊಡಬೇಕು ಅಂತ ಇದ್ದು ಅವರು ಏನು ನಾನು ಎಷ್ಟು ಸಲ ಕೇಳಿದ್ರು ನೀನು ನನಗೆ ದುಡ್ಡೇ ಕೊಡಲ್ಲ ಅಂತ ಅವರು ಏನಾದರೂ ನಿಮಗೆ ಟಾಂಟ್ ಮಾಡೋದಾಗಲಿ ಅಥವಾ ಈ ರೀತಿ ಏನಾದರೂ ಚುಚ್ಚಿ ಮಾತಾಡೋದಾಗಲಿ ಮಾಡ್ತಿರ್ತಾರಲ್ವ. ಬಟ್ ಈ ಮಂತ್ ನಿಮಗೆ ಕೊಡೋ ಅಷ್ಟು ಕೆಪಾಸಿಟಿ ಬರುತ್ತೆ. ಆ್ಯಂಡ್ ಯಾರಾದರೂ ಜಾಬಿಗೆ ವೆಯ್ಟ್ ಮಾಡ್ತಾಯಿದ್ರೆ, ಆಫರ್ ಲೆಟರ್ಗೆ ವೆಯ್ಟ್ ಮಾಡ್ತಾಯಿದ್ರೆ, ಅಥವಾ ಪ್ಯಾಕೇಜ್ ಕನ್ಫರ್ಮೇಷನ್ ಆಗಿಲ್ಲ ಅವ್ರು ಯಾವಾಗ ಮಾಡ್ತಾರೆ ಅನ್ನೋದಾದರೆ ದಿಸ್ ಇಸ್ ಅ ಮಂತ್, ಮೆಮೊರಬಲ್ ಮಾರ್ಚ್. ಓಕೆ, ಪೀಸ್ಫುಲ್ ರೆಸಲ್ಯೂಷನ್. ಇದರಿಂದ ನಿಮಗೆ ತುಂಬ ಪೀಸ್ ಸಿಗುತ್ತೆ, ಒಳ್ಳೆ ಒಂದು ಸೊಲ್ಯೂಷನ್ ಸಿಗುತ್ತೆ ನಿಮಗೆ ಈ ತಿಂಗಳು. ಹಣಕಾಸಿನ ಬಗ್ಗೆ, ಬಿಸ್ನೆಸ್ ಬಗ್ಗೆ, ಅಥವಾ ಕ್ಲೈಂಟ್ಸಿಗೆ ಯಾರು ವೆಯ್ಟ್ ಮಾಡ್ತಾಯಿದ್ರ, ಕ್ಲೈಂಟ್ಸಿಂದ ಅಪ್ರಿಸಿಯೇಷನ್ಗೆ ಯಾರು ವೆಯ್ಟ್ ಮಾಡ್ತಾಯಿದ್ರ, ದಿಸ್ ಈಸ್ ಅ ಮಂತ್. ಓಕೆ, ಸೊ ಮನಿ ರಿಲೇಟೆಡ್ ತುಂಬ ಚೆನ್ನಾಗಿದೆ ಈ ತಿಂಗಳು, ನೋ ಡೌಟ್ ಅಟ್ ಆಲ್. ಆ್ಯಂಡ್ ಯೂನಿವರ್ಸ್ ಕಡೆಯಿಂದ ಏನು ಮೆಸೇಜ್ ಇದೆ ಅಂತ ಅಂದರೆ, ಐ ಆಲ್ವೇಸ್ ಟ್ರಸ್ಟ್ ದ ಡೈರೆಕ್ಷನ್ ಆಫ್ ದ ಯೂನಿವರ್ಸ್ ಆ್ಯಂಡ್ ಐ ನೋ ಐ ಆಮ್ ಬೀಯಿಂಗ್ ಗೈಡೆಡ್. ಇದು ಒಂಥರ ಎಫರ್ಮೇಷನ್ ಥರ ಇದೆ ಈ ಕಾರ್ಡಲ್ಲಿ. ಅಂದರೆ ನೀವು ಯೂನಿವರ್ಸನ್ನ ಅಫ್ಕೋರ್ಸ್ ಟ್ರಸ್ಟ್ ಮಾಡ್ತಾ ಇದ್ದೀರಾ ನೀವೆಲ್ಲರೂ, ಅದಕ್ಕೋಸ್ಕರನೇ ಈ ವಿಡಿಯೋ ನೋಡ್ತಾ ಇರೋದು ಅಲ್ವಾ. ಸೊ ನಿಮಗೆ ಗೊತ್ತಿದೆ ಯೂನಿವರ್ಸನ್ನು ನೀವು ನಂಬಿದ್ರೆ ಯೂನಿವರ್ಸ್ ನಿಮ್ಮನ್ನು ಕರೆಕ್ಟಾಗಿ ಗೈಡ್ ಮಾಡ್ತಾರೆ ಅಂತ. ಸೊ ಈ ಒಂದು ಪಾಯಿಂಟಲ್ಲೂ ಅಷ್ಟೇ, ನಿಮ್ಮ ಒಂದು ಬಿಸ್ನೆಸ್ ಆಗಲಿ, ನಿಮ್ಮ ಒಂದು ಜಾಬ್ ಆಗಲಿ, ಕರಿಯರ್ ಆಗಲಿ, ಹಣದ ರಿಲೇಟೆಡ್ ಸಮಸ್ಯೆಗಳಾಗಲಿ, ಯೂನಿವರ್ಸನ್ನು ಕೇಳ್ಕೊಳ್ಳಿ ಆದಷ್ಟು ಬೇಗ ನಮಗೆ ರೆಸಲ್ಯೂಷನ್ ಸಿಗಲಿ ಅಂತ. ಆ್ಯಂಡ್ ಮುಂಚೆನೇ ಗ್ರ್ಯಾಟಿಟ್ಯೂಡ್ ಹೇಳಿಬಿಡಿ, ಥ್ಯಾಂಕ್ ಯು ಸೋ ಮಚ್ ಈ ಒಂದು ಪೀಸ್ಫುಲ್ ರೆಸಲ್ಯೂಷನ್ಗೆ ಅಂತ ಹೇಳಿಬಿಡಿ. ಯು ಕ್ಯಾನ್ ಯೂಸ್ ದಿಸ್ ಆ್ಯಕ್ಚುಲಿ. ಓಕೆನಾ? ಥ್ಯಾಂಕ್ ಯು ಯೂನಿವರ್ಸ್, ಐ ಆಮ್ ಸೋ ಥ್ಯಾಂಕ್ಫುಲ್ ಆ್ಯಂಡ್ ಗ್ರೇಟ್ಫುಲ್ ಫಾರ್ ಅ ಪೀಸ್ಫುಲ್ ರೆಸಲ್ಯೂಷನ್ ಅಂತ ನೀವು ಹೇಳಬಹುದು. ಸೊ ನಿಮ್ಮ ಎಲ್ಲ ಒಂದು ಕಷ್ಟಗಳಿಗೂ ಒಂದು ಪೀಸ್ಫುಲ್ ಆದ ರೆಸಲ್ಯೂಷನ್ನ ನಮ್ಮ ಯೂನಿವರ್ಸ್ ಕೊಡ್ತಾರೆ. ಓಕೆ, ಎಸ್. ಸೊ ಪೇಜ್ ಆಫ್ ಪೆಂಟಿಕಲ್ಸ್ ಇರೋದ್ರಿಂದ ನೀವೇ ಯಾರಿಗಾದ್ರೂ ದುಡ್ಡು ಕೊಡೋ ಅಂತಹ ಚಾನ್ಸಸ್ ಹೈ ಇದೆ. ನಿಮ್ಗೆ ಅನಿಸ್ತಾ ಇರುತ್ತೆ ಅಲ್ವಾ, ಕೆಲವರಿಗೆ ಅನಿಸ್ತಾ ಇರುತ್ತೆ ನಾನು ಯಾರಿಗಾದ್ರೂ ದುಡ್ಡು ಕೊಟ್ಟು ಸಹಾಯ ಮಾಡಬೇಕು, ಅಥವಾ ಅವ್ರು ಕಷ್ಟದಲ್ಲಿದ್ದಾರೆ, ನನ್ನ ಹತ್ರನೇ ದುಡ್ಡಿಲ್ಲ. ಈಗ ನಿಮ್ಮ ಯಾರೋ ಒಬ್ಬರು ಫ್ರೆಂಡ್ ಬಂದು ಕೇಳಿರ್ತಾರೆ ಸ್ವಲ್ಪ ದುಡ್ಡು ಗಿಟ್ಟಿದ್ರೆ ಕೊಟ್ಟಿರು ಅಂತ. ನಿಮ್ಮ ಹತ್ರ ಇರೋದಿಲ್ಲ, ಬಟ್ ಅವ್ರೇನು ಅನ್ಕೋತಾರೆ ಇದ್ರೂ ಕೊಟ್ಟಿಲ್ಲ ಅಂತ ಅಂದ್ಕೊಂಡಿರ್ತಾರೆ. ಸೊ ಅದನ್ನು ಈ ತಿಂಗಳು ನೀವು ಅವರಿಗೆ ಕೊಡೋವಂಥ ಚಾನ್ಸಸ್ ಇದೆ. ಬಟ್ ಮೇಕ್ ಶ್ಯೂರ್ ಆ ಪರ್ಸನ್ ನಿಮಗೆ ರೈಟ್ ಪರ್ಸನ್ ಹೌದಾ ಅಲ್ವಾ ಅಂತ, ಕೊಡ್ಬೋದಾ ಈ ಪರ್ಸನ್ಗೆ ಅನ್ನೋದನ್ನು ನೀವು ಮೇಕ್ ಶ್ಯೂರ್ ಮಾಡ್ಕೊಳ್ಳಿ. ಆ್ಯಂಡ್ ಸಾಲ ಕೊಟ್ಟಿರೋರಿಗೆ ಸಾಲ ಬರೋ ಚಾನ್ಸಸ್ ಕೂಡ ಇದೆ. ಸೊ ನನಗೆ ತುಂಬ ಜನ ಕೇಳಿದ್ರೆ ಸಾಲ ಕೊಟ್ಟಿರೋರು ಸಾಲ ವಾಪಸ್ ಕೊಡಬೇಕು ಅಂದರೆ ಏನು ಮಾಡಬೇಕು ಅಂತ. ಪೋರ್ಟಲ್ಸಲ್ಲೆಲ್ಲ ಬರಿಬೋದು ನೀವು, ಈ ಒಂದು ಪರ್ಸನ್ ನನಗೆ ಅಮೌಂಟ್ ರಿಟರ್ನ್ ಕೊಟ್ಟರು, ಇಷ್ಟು ಸೇರಿಸಿ ಕೊಟ್ಟರು, ಬಡ್ಡಿ ಸಮೇತ ಕೊಟ್ಟರು, ಆ ಥರ ವಾಟ್ ಎವರ್ ನಿಮ್ಗೇನು ಸಿಚುವೇಶನ್ ಇರುತ್ತೆ ಅದನ್ನು ನೀವು ಮೆನ್ಷನ್ ಮಾಡ್ಕೊಂಡು ಬರಿಬಹುದು. ಆ್ಯಂಡ್ ನಾನು ಆ್ಯಕ್ಚುಲಿ ಒಂದು
ಸ್ವಿಚ್ ಬೋರ್ಡ್ ಅಥವಾ ಸ್ವಿಚ್ ಫ್ರೇಸ್ ಜೊತೆ ಬರಬೇಕಿತ್ತು. ಬಟ್ ಪ್ರಯಾರಿಟೀಸ್, ಯಾವ ವಿಡಿಯೋ ಫಸ್ಟ್ ಮಾಡಬೇಕನ್ನೋದು ಪ್ರಯಾರಿಟಿ ಇರುತ್ತೆ ಅಲ್ವಾ. ಸೊ ಹಂಗಾಗಿ ಮಾಡೋಕ್ಕಾಗಿಲ್ಲ. ನೋಡೋಣ, ಆದಷ್ಟು ಬೇಗ ಒಂದು ಕೋಡ್ ಹುಡ್ಕೊಂಡು ಕೊಡ್ತೀನಿ ನಿಮಗೆ. ಓಕೆ, ಎಸ್. ಸೊ ಈಗ ನಮ್ಮ ಪೆಂಡುಲಮಿಂದ ರೀಡಿಂಗ್ ಮಾಡೋಣ. ನಿಮಗೆ ಈ ಮಂತಲ್ಲಿ ಏನು ಕೆಲಸ ಆಗಬೇಕಿದೆ ದಯವಿಟ್ಟು ಪೆಂಡುಲಮ್ಗೆ ಕೇಳ್ಕೊಳ್ಳಿ. ಸೊ ಪೆಂಡುಲಮ್ ಏನು ಆನ್ಸರ್ ಕೊಡ್ತಾರೆ ನೋಡೋಣ. ನಿಮಗೆ ಈ ಮಂತಲ್ಲಿ ನೀವು ಅಂದ್ಕೊಂಡಿದ್ದ ಕೆಲಸ ಆಗುತ್ತಾ ಇಲ್ವಾ ಅಂತ. ಆಲ್ರೆಡಿ ಕೇಳಿರೋ ಕ್ವೆಶ್ಚನನ್ನು ಕೇಳೋಕ್ಕೆ ಹೋಗಬೇಡಿ, ಏನಾದರೂ ಡಿಫ್ರೆಂಟ್ ಆಗಿರೋ ಕ್ವೆಶ್ಚನನ್ನು ಕೇಳಿ. ಓಕೆ, ನಿಮ್ಮ ಕ್ವೆಶ್ಚನ್ ರೆಡಿ ಇದೆ ಅನ್ಕೋತೀನಿ. ಪೆಂಡುಲಮ್ ಕಡೆಯಿಂದ ಏನು ಆನ್ಸರ್ ಇದೆ ನೋಡೋಣ. ದ ಆನ್ಸರ್ ಈಸ್ ಎಸ್. ನೀವು ಅಂದ್ಕೊಂಡಿರೋ ಕೆಲಸ ಈ ತಿಂಗಳು 100% ಆಗುತ್ತೆ. ನೋ ಡೌಟ್ ಅಟ್ ಆಲ್. ಡೌಟೇ ಬೇಡ, ಪಕ್ಕಾ ಈ ಕೆಲಸ ಆಗುತ್ತೆ. ಐ ವಿಶ್ ಯು ಆಲ್ ದ ಬೆಸ್ಟ್ ಗೈಸ್. ಎಲ್ಲರಿಗೂ ಒಳ್ಳೆಯದಾಗಲಿ. ಆ್ಯಂಡ್ ಯಾರ್ದು ಆ್ಯನಿವರ್ಸರಿ ಇದೆ ಅಥವಾ ಬರ್ಡೇ ಇದೆ ನೋಡೋಣ, ನಿಮಗೆ ಏನು ಮೆಸೇಜ್ ಇದೆ ಯೂನಿವರ್ಸ್ ಕಡೆಯಿಂದ ಅಂತ ನಾನು ಚೆಕ್ ಮಾಡ್ತೀನಿ. ಸ್ಟೇ ಟ್ಯೂನ್ಡ್. ಎಸ್, ಯಾರ್ದೆಲ್ಲ ಬರ್ಡೇ, ಆ್ಯನಿವರ್ಸರಿ ಅಥವಾ ಸೆಲೆಬ್ರೇಷನ್ ಮಂತ್ ಇದೆ ಅವ್ರಿಗೆ ಏನು ಮೆಸೇಜ್ ಇದೆ ಏಂಜಲ್ಸ್ ಕಡೆಯಿಂದ ಮತ್ತು ಯೂನಿವರ್ಸ್ ಕಡೆಯಿಂದ ಅಂತ ಚೆಕ್ ಮಾಡೋಣ. ಆ್ಯಂಡ್ ಬಿಫೋರ್ ದ್ಯಾಟ್ ಎಲ್ಲಾದರೂ ಒಂದು ಚಿಕ್ಕ ಪೇಪರ್ ಆದರೂ ತೊಗೊಳ್ಳಿ, ಇಲ್ಲ ಒಂದು ಬುಕ್ಕನ್ನಾದರೂ ತೊಗೊಳ್ಳಿ. ನಿಮ್ಮದು ಮ್ಯಾನಿಫೆಸ್ಟೇಷನ್ ಜರ್ನಲ್ ಇದ್ದರೆ ಆ ಜರ್ನಲನ್ನೇ ನೀವು ಬಳಸ್ಬೋದು, ಅಥವಾ ಒಂದು ಪೇಪರ್ನ ತೊಗೋಬೋದು. ಏನು ಮಾಡಬೇಕು ಅಂದರೆ ನಿಮ್ಮ ಬರ್ಡೇ ಅಥವಾ ಆ್ಯನಿವರ್ಸರಿ ದಿನ, ಫಾರ್ ಎಕ್ಸಾಂಪಲ್ ಇವಾಗ ನಿಮ್ಮ ಬರ್ಡೇ ಇದೆ ಅಂತ ಹೇಳಿದ್ರೆ ಮೇಲ್ಗಡೆನೆ ಹ್ಯಾಪಿ ಬರ್ಡೇ ಟು ಮೀ ಅಂತ ಬರೆದು ಥ್ಯಾಂಕ್ ಯು ಯೂನಿವರ್ಸ್ ಅಂತ ಬರೆದು ನಿಮ್ಮ ಬರ್ಡೇನ ಎಲಾಬ್ರೇಟ್ ಮಾಡಿ. ಓಕೆನಾ, ಯಾವ ಟೈಮಲ್ಲಾದರೂ ಮಾಡ್ಬೋದು, ಎನಿ ಟೈಮ್ ಇನ್ ಎ ಡೇ ಮಾಡಬಹುದು ನೀವು, ಅಥವಾ ಹಿಂದಿನ ದಿನ ನಿಮ್ಮ ಬರ್ಡೇ ಹಿಂದಿನ ದಿನನಾದರೂ ಮಾಡಿ, ಅಥವಾ ನಿಮ್ಮ ಬರ್ಡೇ ದಿನನಾದರೂ ಮಾಡಿ. ಓಕೆ, ಆರ್ ಪ್ರೆಸೆಂಟ್ ನೀವು ಈ ವಿಡಿಯೋ ನೋಡಿದರೆ ತಕ್ಷಣವೇ ಮಾಡಿ. ಬ್ಲೂ ಕಲರ್ ಪೆನ್ನನ್ನು ಉಪಯೋಗಿಸಿ, ಇಲ್ಲಾಂದರೆ ರೆಡ್ ಕಲರ್ನ ಬಳಸಿ, ನಿಮ್ಮ ಇಷ್ಟ, ನಿಮ್ಮ ಚಾಯ್ಸ್ ಅದು. ಸೊ ಬುಕ್ಕಲ್ಲಿ ಬರೆಯೋಕ್ಕಾಗಲ್ಲ ಅನ್ನೋರು ಪೇಪರಲ್ಲಿ ಬರೆದು, ಪೇಪರನ್ನ ಇಟ್ಕೊಳ್ಳೋಕ್ಕಾಗಲ್ಲ ಅನ್ನೋರು ಬರ್ನ್ ಮಾಡಿ ಯೂನಿವರ್ಸಿಗೆ ಬ್ಲೋ ಮಾಡ್ಬೋದು. ಏನಂತ ಬರೀಬೇಕು? ಥ್ಯಾಂಕ್ ಯು ಯೂನಿವರ್ಸ್, ನನ್ನ ಬರ್ಡೇ ತುಂಬ ಚೆನ್ನಾಗಾಯಿತು, ನನಗೆಲ್ಲರೂ ವಿಶ್ ಮಾಡಿದ್ರು. ನಿಮ್ಗೆ ಯಾರ್ಯಾರು ವಿಶ್ ಮಾಡಬೇಕು ಅಂತ ಪರ್ಟಿಕ್ಯುಲರ್ ಮೆನ್ಷನ್ ಮಾಡಬಹುದು. ನನಗೆ ಈ ವ್ಯಕ್ತಿ ವಿಶ್ ಮಾಡಿದ್ರು ಆ್ಯಂಡ್ ನನಗೆ ಈ ರೀತಿ ಗಿಫ್ಟ್ಸ್ ಎಲ್ಲ ಸಿಕ್ತು, ಐ ಆಮ್ ಸೋ ಹ್ಯಾಪಿ. ಈ ರೀತಿ ಎಲ್ಲ ನೀವು ನಿಮ್ಗೆ ಏನು ಬೇಕು ನಿಮ್ಮ ಬರ್ಡೇ ದಿನ, ಇಷ್ಟು ಜನ ಬ್ಲೆಸ್ಸಿಂಗ್ಸ್ ಮಾಡಿದ್ರು, ಹಂಗಾಯಿತು ಹಿಂಗಾಯಿತು, ಜಸ್ಟ್ ವಿವರಿಸಿ ಬರಿತಾ ಹೋಗಿ. ಆ್ಯಂಡ್ ನೋಡ್ಕೊಳ್ಳಿ ನಿಮ್ಮ ಬರ್ಡೇ ಎಷ್ಟು ಸಕ್ಸಸ್ಫುಲ್ಲಾಗಿ ಆಗುತ್ತೆ ಅಂತ. ಆ್ಯನಿವರ್ಸರಿ ಇರೋರು ಅಷ್ಟೇ, ನಮ್ಗೆ ಈ ರೀತಿ ಆಯಿತು, ನನ್ನ ಹಸ್ಬೆಂಡ್ ನನಗೆ ಗಿಫ್ಟ್ ಕೊಟ್ಟರು, ಹ್ಯಾಪಿ ಆ್ಯನಿವರ್ಸರಿ ಟು ಅಸ್, ಥ್ಯಾಂಕ್ ಯು ಯೂನಿವರ್ಸ್, ನನ್ನ ಹಸ್ಬೆಂಡ್ ನನಗೆ ಗಿಫ್ಟ್ ಕೊಟ್ಟರು, ಗಿಫ್ಟ್ ತುಂಬ ಚೆನ್ನಾಗಿದೆ, ನಾನು ನನ್ನ ಹಸ್ಬೆಂಡಿಗೆ ಗಿಫ್ಟ್ ಕೊಟ್ಟೆ, ನಾವು ದೇವಸ್ಥಾನಕ್ಕೆ ಹೋಗಿದ್ವಿ, ಅಲ್ಲಿ ಪೂಜೆ ಮಾಡಿಸಿದ್ವಿ. ಈ ರೀತಿ ಡೀಟೇಲಾಗಿ ಬರೆದು ಲಾಸ್ಟಲ್ಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಒಂದು 3 ಸಲ ಬರೆದ್ಬಿಡಿ. ಸೊ ಇದನ್ನು ನೀವು ಪೀರಿಯಡ್ಸ್ ಟೈಮಲ್ಲಿ ಡೆಫಿನೆಟ್ಲಿ ಮಾಡ್ಬೋದು, ಇದಕ್ಕೂ ಸಂಬಂಧನೇ ಇಲ್ಲ. ಆ್ಯಂಡ್ ನಿಮ್ಮ ಬರ್ಡೇ ಅವ್ರು ನಿಮ್ಮ ಆ್ಯನಿವರ್ಸರಿ ಅವ್ರು ನಿಮ್ಮ ಸ್ಪೆಷಲ್ ಡೇ ಎಷ್ಟು ಸಖತ್ತಾಗುತ್ತೆ ಅಂತ ನೀವೇ ನೋಡ್ಕೋಬೋದು. ಓಕೆ, ಟ್ರಸ್ಟ್ ಮೀ. ಆ್ಯಂಡ್ ಇದನ್ನೆಲ್ಲ ಬರೆದಾದ್ಮೇಲೆ ಎಕ್ಸ್ಪೆಕ್ಟೇಷನ್ ಇಟ್ಕೋಬೇಡಿ, ನನ್ನ ಬರ್ಡೇ ದಿನ ಬರೆದ್ರೆ ನನಗೆ ಯಾವಾಗ ಗಿಫ್ಟ್ ಸಿಗುತ್ತೆ ಅಂತ. ಯು ನೆವರ್ ನೋ ಯಾವ ಕಡೆಯಿಂದ ಎಲ್ಲಿಂದ ಹೇಗೆ ಗಿಫ್ಟ್ ಬರುತ್ತೆ ಅಂತ. ನಿನ್ನ ಬರ್ಡೇ ಇತ್ತಲ್ವ, ನಾನು ನಿನಗೇನು ಕೊಡಿಸಿಲ್ವಲ್ಲ, ಏನಾದರೂ ತಗೋ ಅಂತ ಯಾರಾದರೂ ನಿಮ್ಗೆ 2 ತಿಂಗಳು ಬಿಟ್ಟು ಕೊಡಿಸ್ಬೋದು. ಓಕೆ, ಸೊ ಎಕ್ಸ್ಪೆಕ್ಟೇಷನ್ ಇಟ್ಕೊಬೇಡಿ, ಜಸ್ಟ್ ನಿಮ್ಗೇನು ಬೇಕೋ ಅದನ್ನು ಬರೀರಿ. ಇದನ್ನು ನಾ ಹೇಳ್ದಂಗೆ ನಿಮ್ಮ ಬರ್ಡೇ ದಿನನಾದರೂ ಬರಿಬೋದು, ಅಥವಾ ಹಿಂದಿನ ದಿನನಾದರೂ ಬರಿಬೋದು, ಅಥವಾ ಪ್ರೆಸೆಂಟ್ ನೋಡಿದ ತಕ್ಷಣವೂ ಬರಿಬೋದು, ಅಥವಾ 1ನೇ ತಾರೀಕು ನಾನು ಡಿಕ್ಲೇರ್ ಮಾಡ್ಕೊಳಕ್ಕೆ ಹೇಳಿದ್ದೀನಲ್ಲ ಅವತ್ತು ಕೂಡ ನೀವು ಮೆನ್ಷನ್ ಮಾಡ್ಕೋಬೋದು. ಸೊ ನೋಡೋಣ ಏಂಜಲ್ಸ್ ಕಡೆಯಿಂದ ಏನು ಮೆಸೇಜ್ ಇದೆ ನಿಮಗೆ ಅಂತ. ಆಪರ್ಚುನಿಟಿ, ಗ್ರೇಟ್, ವೆರಿ ನೈಸ್, ಬ್ಯೂಟಿಫುಲ್. ನಿಮ್ಮ ಬರ್ಡೇಗೆ ನಿಮಗೆ ಬೇಕಾಗಿರೋದೇ ಆಪರ್ಚುನಿಟಿ, ರೈಟ್? ಸೊ ನಿಮ್ಮ ಈ ಒಂದು ಮಂತಲ್ಲಿ ನಿಮ್ಮ ಬರ್ಡೇ ತುಂಬ ಸಕ್ಸಸ್ಫುಲ್ಲಾಗಿ ಆಗುತ್ತೆ. ನಿಮಗೆ ಹೊಸ ಆಪರ್ಚುನಿಟಿಗಳು, ಅಥವಾ ಆ್ಯನಿವರ್ಸರಿ ಇದ್ದರೆ ಹೊಸ ಆಪರ್ಚುನಿಟಿಗಳು ಬರುತ್ತೆ. ಸೊ ನ್ಯೂಲಿ ಮ್ಯಾರಿಡ್ ಕಪಲ್ಸ್ ಇದ್ದು, ಅಥವಾ ಲೈಕ್ ಕಪಲ್ಸ್ ಇನ್ನೂ ಬೇಬಿ ಆಗಿಲ್ಲ ಅನ್ನೋರಿಗೆ ಐ ಗೆಸ್ ದಿಸ್ ಇಸ್ ಅ ಮಂತ್ ನಿಮಗೆ ಗುಡ್ ನ್ಯೂಸ್ ಸಿಗಲಿದೆ. ಸೊ ಯೂನಿವರ್ಸ್ ಕಡೆಯಿಂದ ಏನಿದೆ ನೋಡೋಣ. I am a spirit having a human experience and I am here to get closer to love. ಓಕೆ, ಸೊ ನೀವು ಈ ಸ್ಪಿರಿಚುವಲ್ ವೇಗೆ ಬಂದುಬಿಟ್ಟಿದ್ದೀರಾ, ರೈಟ್? ಸೊ ಈ ಸ್ಪಿರಿಚುವಲ್ ವೇಗೆ ಬಂದು ಹೇಗಾಗಿದೆ ಅಂತ ಹೇಳಿದ್ರೆ, ನಾನೊಂಥರ ಸ್ಪಿರಿಟ್ ಇದ್ದಂಗೆ ಮನುಷ್ಯನ ರೂಪದಲ್ಲಿ ಇದ್ದೀನಿ, ನಾನು ಡೇ ಬೈ ಡೇ ಪ್ರೀತಿಗೆ ಹತ್ರ ಆಗ್ತಿದ್ದೀನಿ ಅಂತ ಇಲ್ಲಿರೋ ಮೆಸೇಜ್. ಸೊ ಅದು ವೆರಿ ಟ್ರೂ ಅಲ್ವಾ? ಇವಾಗ ನಮಗೆ ನೋಡಿ, ವೂಲ್ಫ್ ಸ್ಪಿರಿಟ್ ನಮಗೆ ಎಷ್ಟು ಹೆಲ್ಪ್ ಮಾಡ್ತಾ ಇದೆ, ರೈಟ್? ಸೊ ನೀವು ಅಂದ್ಕೊಂಡಿದ್ರೆ ಯಾವತ್ತಾದರೂ ನಾನೊಬ್ಬಳು ಮನುಷ್ಯರಾಗಿ ಅಥವಾ ಮನುಷ್ಯನಾಗಿ ನನಗೆ ಈ ಥರ ವೂಲ್ಫ್ ಒಂದು ಸಿಗುತ್ತೆ, ಅದು ನನಗೆ ಹೆಲ್ಪ್ ಮಾಡುತ್ತೆ ಅಂತ ಯಾವತ್ತಾದರೂ ನೀವು ಅಂದ್ಕೊಂಡಿದ್ರ? ಇಲ್ಲ. ಸೊ ನಾವು ಆ ಸ್ಪಿರಿಟ್ಗೆ ಹತ್ರ ಆಗಿದ್ದೀವಿ, ಆ ಸ್ಪಿರಿಟನ್ನು ಒಲಿಸ್ಕೊಂಡಿದ್ದೀವಿ. ಸೊ ಎಲ್ಲರ ಕಡೆಯೂ ಪ್ರೀತಿ ವಿಶ್ವಾಸನ ನಾವು ಹಂಚ್ತಾ ಇದ್ದೀವಿ.
ನೀವು ಕಂಪೇರ್ ಮಾಡಿದ್ರೆ ನಿಮಗೆ ಪ್ರೀವಿಯಸ್ಲಿ ಇವಾಗ ಜನ ನಿಮಗೆ ತುಂಬ ಅಟ್ರಾಕ್ಟ್ ಆಗ್ತಾ ಇದ್ದಾರೆ, ನೀವೆಲ್ಲರಿಗೂ ಪ್ರೀತಿ ತೋರಿಸ್ತಾ ಇದ್ದಾರೆ, ಅವರು ನಿಮಗೆ ಪ್ರೀತಿ ತೋರಿಸ್ತಾ ಇದ್ದಾರೆ. ನೀವು ಅಂದ್ಕೊಂಡ ಮಟ್ಟಿಗೆ ನಡೀತಾ ಇಲ್ಲ ಅಂತ ಅಂದ್ರೂ ಸ್ವಲ್ಪ ಮಟ್ಟಿಗಾದರೂ ಚೇಂಜಸ್ ಒಂದು ಡೆಫಿನೆಟ್ಲಿ ಇದೆ, ರೈಟ್? ಸೊ day by day you're getting close to the love. Love is not only a love between husband wife, lover, ಹುಡುಗ ಹುಡುಗಿ ಮಧ್ಯೆ ಇರೋ ಪ್ರೀತಿ ಅಷ್ಟೇ ಅಲ್ಲ, ಎವ್ರಿಥಿಂಗ್ ಈಸ್ ಲವ್. ಸೊ ಈಗ ನಾನು ಈ ಒಂದು ಗಿಡಕ್ಕೆ ನೀರು ಹಾಕ್ತೀನಿ ಅಂದರೆ ಬಿಕಾಸ್ ಐ ಲವ್ ದಿಸ್, ನನಗೆ ಇದ್ರ ಮೇಲೆ ಪ್ರೀತಿ ಇದೆ, ಅದಕ್ಕೆ ನಾನು ಈ ಗಿಡಕ್ಕೆ ನೀರು ಹಾಕ್ತೀನಿ. ಓಕೆ, ಸೊ ದ್ಯಾಟ್ ಈಸ್ ವಾಟ್ ಲವ್ ಎಲ್ಲದಕ್ಕೂ ನಾವು ಲವ್ ತೋರಿಸೋದೇ ಲವ್. ಓಕೆ, ಅರ್ಥ ಆಯ್ತು ಅಂತ ಅಂದ್ಕೊಂಡಿದ್ದೀನಿ. ಆಪರ್ಚುನಿಟಿ ಅಂತ ಬರ್ತಾ ಇದೆ, ಬ್ಯೂಟಿಫುಲ್ ಕಾರ್ಡ್ ನಿಮ್ಮ ಈ ಮಂತ್ಗೆ ಬ್ಲೆಸ್ಸಿಂಗ್ ಆಗಿ ಸಿಕ್ಕಿರೋದು. ಐ ವಿಶ್ ಯು ಆಲ್ ದಿ ಬೆಸ್ಟ್. ನಿಮ್ಮ ಈ ಮಂತು ಸಖತ್ತಾಗಿರಲಿ, ನಾನು ಹೇಳ್ದಂಗೆ ಮೆಮೊರೇಬಲ್ ಮಾರ್ಚ್ ಆಗೇ ಇರಲಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.